These are 2 marks descriptive type questions. If the volume of a right circular cone of height 9 cm is 48 pi centimeter cube, find the diameter of its base. ಒಂದು ನೇರ ವೃತ್ತಪಾದ ಶಂಕುವಿನ ಎತ್ತರ 9 ಸೆಂಟಿಮೀಟರ್ ಮತ್ತು ಘನಫಲ 48 ಪೈ ಸೆಂಟಿಮೀಟರ್ ಕ್ಯೂಬ್ ಆದರೆ ಅದರ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ 8 ಕ್ವಶನ್ಸ್ ಇದೆ, 2 ಮಾರ್ಕ್ಸಿನ ಕ್ವಶನ್ಸ್ಗಳು, ಟೋಟಲ್ 16 ಮಾರ್ಕ್ಸ್. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಡಾಟಾ ಅಂತಂದ್ರೆ, ಶಂಕುವಿನ ಎತ್ತರ ಹೈಟ್ ಆಫ್ ದ ಕೋನ್ ಇಟ್ ಈಸ್ 9 ಸೆಂಟಿಮೀಟರ್ ಅಂಡ್ ವಾಲ್ಯೂಮ್ ಆಫ್ ದ ಕೋನ್ ಕೊಟ್ಟಿದ್ದಾರೆ V ಈಕ್ವಲ್ ಟು 48 ಪೈ ಸೆಂಟಿಮೀಟರ್ ಕ್ಯೂಬ್. ನಮಗೆ ಕೇಳಿರೋದೇನು ಅಂತಂದ್ರೆ ಅದರ ಪಾದದ ವ್ಯಾಸವನ್ನ ಕಂಡುಹಿಡಿಯಿರಿ. ಡಯಾಮೀಟರ್ ಆಫ್ ದ ಬೇಸ್ ಅಂದ್ರೆ ಡಿ ಅಂತ ಕರೆಯೋಣ. ಡಿ ಈಕ್ವಲ್ ಟು ಕ್ವಶನ್ ಮಾರ್ಕ್. In order to find the diameter of the base, we have to find the radius of the base because diameter will be 2 times of its radius. Diameter will be 2 times of radius. So radius find out ಮಾಡಿದ್ರೆ diameter ನ ಆರಾಮಾಗಿ find out ಮಾಡಬಹುದು. Volume of cone ಫಾರ್ಮುಲಾ ಏನಿದೆ ಅಂತಂದ್ರೆ volume of cone equals to 1/3 into pi r square h. This is the formula to find volume of cone. ಓಕೆ, ಬಟ್ ವಾಲ್ಯೂಮ್ ಆಫ್ ಕೋನ್ ಎಷ್ಟು ಕೊಟ್ಟಿದ್ದಾರೆ? 48 ಪೈ ಅಂತ ಕೊಟ್ಟಿದ್ದಾರೆ. ಸೊ 48 ಪೈ ಅಂಡ್ ದಿಸ್ ಇಸ್ ಈಕ್ವಲ್ ಟು 1/3 ಪೈ ಆರ್ ಸ್ಕ್ವೇರ್. ಹೆಚ್ ಅಂತಂದ್ರೆ ಹೈಟ್ ಈಸ್ ಗಿವನ್ ಬೈ 9 ಸೆಂಟಿಮೀಟರ್. ಸೊ 9, ಎರಡು ಕಡೆ ಪೈ ಇದೆ, ಕ್ಯಾನ್ಸಲ್ ಮಾಡಿ. 3 1s 3 3s 9. ಅಗೇನ್ 3 ಮತ್ತು 48 ಡಿವೈಡ್ ಮಾಡಿ. 3 1s 3 1 ಉಳಿಯಿತು. 3 6 18. ಸೊ ಆರ್ ಸ್ಕ್ವೇರ್ ಈಕ್ವಲ್ ಟು 16 ಆದರೆ r ಈಕ್ವಲ್ ಟು ಆಕ್ಚುಲಿ ಪ್ಲಸ್ ಆರ್ ಮೈನಸ್ 4. 16 ನ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಬೇಕು. ಬಟ್ ಇಲ್ಲಿ ರೇಡಿಯಸ್ ಅನ್ನೋದು ಒಂದು ಲೆಂತ್ ಆಗಿರೋದ್ರಿಂದ ವಿ ಇಗ್ನೋರ್ -4. -4 ನ ಇಗ್ನೋರ್ ಮಾಡ್ತೀವಿ. ವಿ ಕನ್ಸಿಡರ್ ಓನ್ಲಿ 4. ದೇರ್ ಫೋರ್ r ಈಕ್ವಲ್ ಟು 4 ಸೆಂಟಿಮೀಟರ್. ಬಟ್ ನಮಗೆ ಕೇಳಿರೋದು ರೇಡಿಯಸ್ ಅಲ್ಲ, ಡಯಾಮೀಟರ್. ವಿ ನೋ ದಟ್ d ಈಸ್ 2 ಟೈಮ್ಸ್ ಆಫ್ ರೇಡಿಯಸ್, ದಟ್ ಈಸ್ 2r. ದೇರ್ ಫೋರ್ ಇಟ್ ಈಸ್ ಈಕ್ವಲ್ ಟು 2 into 4. 2 4s 8 centimeter. So diameter of base of the cone is equal to 8 centimeter. Next question is, the 17th term of an arithmetic progression is 7 more than the 10th term. Find its common difference. ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಇಲ್ಲಿ ಡಾಟಾ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಸಾರಿ, ಇದರಲ್ಲಿ ಕಂಡೀಷನ್ ಏನಿದೆ ಅಂತಂದ್ರೆ 17ನೇ ಪದ A17 ಈಸ್ ಈಕ್ವಲ್ ಟು 10ನೇ ಪದಕ್ಕಿಂತ ಅಂದ್ರೆ A10 ಇದಕ್ಕಿಂತ 7 ಹೆಚ್ಚಾಗಿದೆ ಅಂತಂದ್ರೆ +7. AN ಈಕ್ವಲ್ಸ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ ಅಂತ ಇದೆ. ಅಂದ್ರೆ A ನಾರ್ಮಲ್ ಆಗಿ ಬರಲೇಬೇಕು, ಡಿ ಬರಲೇಬೇಕು. ಬಟ್ ಕೋಎಫಿಷಿಯಂಟ್ ಆಫ್ ಡಿ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ N ಇದ್ರೆ N ಮೈನಸ್ 1 ಅಂದ್ರೆ 1 ಕಡಿಮೆ ಇರ್ತದೆ. ಸೊ A17 ಇದೆ ಅಂತಂದ್ರೆ A17 ಅನ್ನು ನಾವು A ಪ್ಲಸ್ 16D ಅಂತ ಬರೀಬಹುದು. A ಮತ್ತು D ಫಿಕ್ಸ್, ಅದರಲ್ಲಿ 17 ಇದ್ರೆ 1 ಕಡಿಮೆ ಮಾಡಿ ಕೋಎಫಿಷಿಯಂಟ್ ಆಫ್ ಡಿ ನ ಬರೀಬೇಕು. ಸಿಮಿಲರ್ಲಿ A10 ಇದೆ ಅಂತಂದ್ರೆ A ಪ್ಲಸ್ 10 ಇದೆ, ಸೊ ನಾವೇನ್ ಬರೀಬೇಕು ಇಲ್ಲಿ 9D ಪ್ಲಸ್ 7. ಎರಡು ಕಡೆ A ಕ್ಯಾನ್ಸಲ್ ಆಗುತ್ತೆ. ಸೊ ನೋಡಿ ಪ್ಲಸ್ ಪ್ಲಸ್ ಇರೋದ್ರಿಂದ ಕ್ಯಾನ್ಸಲ್ ಅಂತಂದ್ರೆ ಏನು, A ಈ ಕಡೆ ಬಂದಾಗ ಮೈನಸ್ ಎ ಆಗುತ್ತೆ. ಸೊ A ಮೈನಸ್ ಎ 0 ಆಗುತ್ತೆ. ಹಾಗಾಗಿ 9D ಈ ಕಡೆ ತಗೊಂಡ್ಬರ್ರಿ, -9D ಆಗುತ್ತೆ. 6D ಮೈನಸ್ 9D ಈಕ್ವಲ್ಸ್ ಟು 7. 16D ಮೈನಸ್ 9D ಇಟ್ ಈಸ್ 7D. ಇಟ್ ಈಸ್ ಈಕ್ವಲ್ ಟು 7. 7 ಕ್ಯಾನ್ಸಲ್ ಆದರೆ ಕಾಮನ್ ಡಿಫರೆನ್ಸ್ ಈಸ್ 1. ಸೊ ನಮಗೆ ಕೇಳಿರೋದು ಕೂಡ ಕಾಮನ್ ಡಿಫರೆನ್ಸ್ ಆಗಿರೋದ್ರಿಂದ ಕಾಮನ್ ಡಿಫರೆನ್ಸ್ ಈಸ್ 1. ನೆಕ್ಸ್ಟ್ ಕ್ವಶನ್, solve 8x plus 3y minus 13 equal to 0 and 6x plus 5y minus 18 equal to 0 by cross multiplication method. ಒರೇ ಗುಣಾಕಾರ ವಿಧಾನದಿಂದ 8x plus 3y minus 13 equal to 0 ಮತ್ತು 6x plus 5y minus 18 equal to 0 ಗಳನ್ನ ಬಿಡಿಸಿ. ಒರೇ ಗುಣಾಕಾರ ವಿಧಾನ ಅಂತಂದ್ರೆ ನೋಡಿ, ಎರಡು ಈಕ್ವೇಶನ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. a1x plus b1y plus c1 equals to 0, a2x plus b2y plus c2 equals to 0. ಈ ರೀತಿ
ಎರಡು ಈಕ್ವೇಶನ್ಗಳಿದ್ರೆ ಓರೆ ಗುಣಾಕಾರ ವಿಧಾನ ಮಾಡೋದು ಯಾವ ರೀತಿ ಮಾಡ್ತೀವಿ ಅಂತಂದ್ರೆ, ಮೊದಲಿಗೆ ಕೋಎಫಿಷಿಯಂಟ್ಗಳನ್ನು ಬರ್ಕೊಂಡ್ಬಿಡ್ತೀವಿ. ಬರೀ ಕೋಎಫಿಷಿಯಂಟ್ ಮಾತ್ರ A1 B1 C1 A1 B1 ಈ ರೀತಿ A1 B1 C1 A1 B1. ಸಿಮಿಲರ್ಲಿ A2 B2 C2 A2 B2 ಈ ರೀತಿ ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ ಫಸ್ಟ್ ಕಾಲಮ್ ಏನಿದೆ ಅದನ್ನ ಇಗ್ನೋರ್ ಮಾಡಿ, ಬಿಟ್ಟುಬಿಡಿ. ಬಿಟ್ಟಾದ್ಮೇಲೆ ನೆಕ್ಸ್ಟ್ ಎರಡು ಕಾಲಮ್ಗಳ ನಡುವೆ ಎಕ್ಸ್ ಬರೀರಿ, ನೆಕ್ಸ್ಟ್ ಎರಡು ಕಾಲಮ್ಗಳ ನಡುವೆ ವೈ ಬರೀರಿ, ಅದರ ನೆಕ್ಸ್ಟ್ ಕಾಲಮ್ಗಳ ನಡುವೆ 1 ಬರೀರಿ. ಈಗ ರೇಷಿಯೋ ಬರುತ್ತೆ ನಮಗೆ ಯಾವ ರೀತಿ ಬರುತ್ತೆ ಅಂದ್ರೆ ಎಕ್ಸ್ ಡಿವೈಡೆಡ್ ಬೈ B1 ಇಂಟು C2 ಮೈನಸ್ B2 ಇಂಟು C1. ಡಿಟರ್ಮೆಂಟ್ ಮಾಡ್ತೀವಲ್ಲ 2/2 ಡಿಟರ್ಮೆಂಟ್, ಆ ರೀತಿ ಮಾಡಬೇಕು. B1 ಇಂಟು C2 ಮೈನಸ್ B2 ಇಂಟು C1. B1 C2 ಮೈನಸ್ B2 C1 ದಟ್ ವಿಲ್ ಬಿ ಈಕ್ವಲ್ ಟು, ಈಗ y ಡಿವೈಡೆಡ್ ಬೈ ಬೈಬೇಕು C1 A2 ಮೈನಸ್ C2 A1. C1 A2 ಮೈನಸ್ C2 A1. ದಿಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ A1 B2 ಮೈನಸ್ A2 B1. A1 B2 ಮೈನಸ್ A2 B1. ನಿಮಗೆ ಇದೆಲ್ಲ ಪ್ರೋಸೆಸ್ ನೆನಪಿರ್ಲಿಲ್ಲ ಅಂತಂದ್ರೆ ಈ ರೇಷಿಯೋನ ನೀವು ನೆನ್ಪಿಡ್ತೀರಾ ಅಂತಂದ್ರೆ ಒಳ್ಳೇದು. ಇದು ರೇಷಿಯೋ ನಿಮ್ಗೆ ನೆನಪಿರಲ್ಲ ಅಂತಂದ್ರೆ ಈ ಪ್ರೊಸೆಸ್ ಅದು ನೆನ್ಪಿಡ್ಬೇಕು. ಏನ್ ಮಾಡ್ಬೇಕು? A1 B1 C1 A1 B1 A2 B2 C2 A2 B2 ಬರ್ಕೊಂಡು ಫಸ್ಟ್ ಕಾಲಮ್ನ ಇಗ್ನೋರ್ ಮಾಡಿ, ನೆಕ್ಸ್ಟ್ ಎರಡು ಕಾಲಮ್ಗಳ ನಡುವೆ ಎಕ್ಸ್, ನೆಕ್ಸ್ಟ್ ಎರಡು ಕಾಲಮ್ ನಡುವೆ ವೈ, ಅದರ ನೆಕ್ಸ್ಟ್ ಕಾಲಮ್ ನಡುವೆ 1. ಆಮೇಲೆ ಡಿಟರ್ಮೆಂಟ್ ಅನ್ನ ಸಾಲ್ವ್ ಮಾಡ್ತೀವಲ್ಲ ಆ ರೀತಿ ಓರೆ ಗುಣಾಕಾರ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ನಮಗೆ ಬೇಕಾಗಿರೋದು ಇಲ್ಲಿ ಏನು ರೇಷಿಯೋ ಬಂದಿದೆ, ಈ ರೇಷಿಯೋ ನಮಗೆ ಆಕ್ಚುಲಿ ಬೇಕಾಗಿರೋದು. ಹಾಗಾಗಿ ಇಷ್ಟನ್ನ ಮಾತ್ರ ನಾನು ತಗೊಂಡು ಉಳಿದನ್ನೆಲ್ಲನು ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಇದು ನಮಗೆ ಬೇಕು, ಸೊ ಇರ್ಲಿ. ಇದು ಬೇಡ ನಮಗೆ ಸದ್ಯಕ್ಕೆ, ಇದು ಬೇಡ, ಇದು ತಗೋಬೇಡ. ಈಗ A1 B1 C1 A2 B2 C2ಗಳು ಬೇಕು. ಇಲ್ಲೇನು ಈಕ್ವೇಶನ್ಸ್ ಕೊಟ್ಟಿದ್ದಾರೆ ಆ ಈಕ್ವೇಶನ್ ಇಂದ ನಾವು ಅವುಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಸೊ ಅಕಾರ್ಡಿಂಗ್ ಟು ಗಿವನ್ ಈಕ್ವೇಶನ್ಸ್ A1 is 8, B1 is 3 and C1 is minus 13. ಸೆಕೆಂಡ್ ಈಕ್ವೇಶನ್ ತಗೊಳ್ರಿ, A2 is 6, B2 is 5 and C2 is minus 18. ಇಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕು ಅಂತಂದ್ರೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ರೇಷಿಯೋ ಮತ್ತು ಥರ್ಡ್ ರೇಷಿಯೋ ತಗೊಳ್ತೀನಿ. ವೈ ವ್ಯಾಲ್ಯೂ ಬೇಕು ಅಂತಂದ್ರೆ ಸೆಕೆಂಡ್ ಮತ್ತು ಥರ್ಡ್ ತಗೊಳ್ತೀನಿ. ಸೊ ಎಕ್ಸ್ ಡಿವೈಡೆಡ್ ಬೈ B1 C2 ಮೈನಸ್ B2 C1. ಹೌದಾ? B1 ಅಂತಂದ್ರೆ 3, B1 C2 ಮೈನಸ್ 18, B1 C2 ಮೈನಸ್ B2 C1, B2 ಅಂದ್ರೆ 5, C1 ಅಂತಂದ್ರೆ ಮೈನಸ್ 13, B2 C1 ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಫಸ್ಟ್ ಮತ್ತು ಥರ್ಡ್ ತಗೊಂತೀನಿ ಅಂತ ಹೇಳಿದ್ನಲ್ಲ A1 B2, A1 ಅಂತಂದ್ರೆ 8, A1 B2 ಮೈನಸ್ A2 B1. ಇವೆರಡನ್ನು ಸಾಲ್ವ್ ಮಾಡಿದ್ರೆ ವಿ ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಇನ್ ಆರ್ಡರ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ವೈ ವಿ ವಿಲ್ ಕನ್ಸಿಡರ್ ಸೆಕೆಂಡ್ ಅಂಡ್ ಥರ್ಡ್ ರೇಷಿಯೋ. ಸೊ ಇಲ್ಲಿ ನಾನು ಈ ಫಸ್ಟ್ ರೇಷಿಯೋನ ಎರೇಸ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಸೈಡಿಗೆ ಇರಲಿ, ರೆಫರೆನ್ಸ್ಗೆ ಇದಿರಲಿ ಸೈಡಿಗೆ. ಈ ಕಡೆ y ಡಿವೈಡೆಡ್ ಬೈ C1 A2, C1 ಅಂತಂದ್ರೆ ಮೈನಸ್ 13, C1 A2 ಮೈನಸ್ C2 A1, C2 A1 ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಇಲ್ಲಿ ಆಸ್ ಇಟ್ ಈಸ್ A1 B2 ಮೈನಸ್ ಅಂದ್ರೆ ಇಲ್ಲಿದೆ ನೋಡಿ, ಇದೆ 8 ಇಂಟು 5 ಮೈನಸ್ 6 ಇಂಟು 3, A1 B2 ಮೈನಸ್ A2 B1. ಈಗ ಇದನ್ನು ಕೂಡ ತೆಗೆದುಬಿಡ್ರಿ. ಈಗ ಈ ಎರಡು ರೇಷಿಯೋಗಳನ್ನು ಸಾಲ್ವ್ ಮಾಡಿದ್ರೆ ವಿ ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ. ಎಕ್ಸ್ ಡಿವೈಡೆಡ್ ಬೈ ಪ್ಲಸ್ ಇಂಟು ಮೈನಸ್ ಮೈನಸ್ 18 3s are 54, ಮೈನಸ್ ಇಂಟು ಮೈನಸ್ ಪ್ಲಸ್ 13 5s are 65. ದಿಸ್ is equal to 1 divided by 8 5s are 40 minus 6 3s are 18. Now x divided by 65 minus 54. 65 minus 54 ಅಂತಂದ್ರೆ 11.
11 ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 40 ಮೈನಸ್ 18 ಅಂದರೆ 22. 8 2 10 22. ಎಸ್. therefore x equal to 11 by 22. 11 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 11 by 22 ಡಿವೈಡ್ ಮಾಡಿದ್ರೆ 1 by 2. therefore the value of x is 1 by 2. similarly let us solve for y. y divided by minus 13 6 78 minus into minus plus 18 8 ಮಾಡಬೇಕು. 8 8 64 8 1 8 6 14 ಪ್ಲಸ್ 144 ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ನೋಡಿ 1 ಡಿವೈಡ್ ಬೈ ಸಾಲ್ವ್ ಮಾಡಿದಾಗ ಎಷ್ಟು ಬಂದಿದೆ 22 ಬಂದಿದೆ. ಸೊ ಇದು 22 ಆಸ್ ಇಟ್ ಈಸ್. y ಡಿವೈಡೆಡ್ ಬೈ ಮೈನಸ್ 78 ಪ್ಲಸ್ 144 ಅಂತಂದ್ರೆ 144 ಮೈನಸ್ 78 ಇದು 3 ಇದು 14 ಆಗಲಿ. 14 ಮೈನಸ್ 8 ಅಂದ್ರೆ 6. 13 ಮೈನಸ್ 7 ಅಂದ್ರೆ ಅಗೇನ್ 6. ಸೊ ವಿ ಗೆಟ್ 66 ಈಕ್ವಲ್ಸ್ ಟು 1 ಬೈ 22. y equal to 66 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 66 by 22. 22 1s are 23 3s are. Therefore, the value of y is 3 and the value of x is 1 by 2. So, ಈ ರೀತಿ ನಾವೇನು ಮಾಡ್ತೀವಿ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಇಂದ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್. In triangle PQR, angle Q is 90 degree. PR plus QR equal to 25 cm and PQ equal to 5 cm. Find the value of sin R. ತ್ರಿಭುಜ PQR ನಲ್ಲಿ ಆಂಗಲ್ Q equal to 90 ಡಿಗ್ರಿ, PR plus QR equal to 25 ಸೆಂಟಿಮೀಟರ್ ಮತ್ತು PQ equal to 5 ಸೆಂಟಿಮೀಟರ್ ಆದರೆ sin R ನ ಬೆಲೆ ಕಂಡುಹಿಡಿಯಿರಿ. sin R ಅಂತಂದ್ರೆ R ಆಂಗಲ್ ಇಲ್ಲಿದೆ ನೋಡಿ. sin ಅಂತಂದ್ರೆ ಆಪೋಸಿಟ್ ಬೈ ಹೈಪೋಟನಸ್. therefore R ಗೆ ಆಪೋಸಿಟ್ ಯಾವುದು ಅಂತಂದ್ರೆ PQ. ಸೊ sin PQ ಡಿವೈಡೆಡ್ ಬೈ ಹೈಪೋಟನಸ್ ಯಾವುದು PR. ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕು. PQ ಅಂದ್ರೆ ಆಲ್ರೆಡಿ ಗೊತ್ತಿದೆ, ಬಟ್ PR ಗೊತ್ತಿಲ್ಲ ನಮಗೆ. PR ನ ಫೈಂಡ್ ಔಟ್ ಮಾಡಬೇಕು. ಬೈ ಪೈಥಾಗರಸ್ ಥಿಯರಮ್ ವಿ ಕ್ಯಾನ್ ರೈಟ್ ಇಟ್ ಆಸ್ PR ಸ್ಕ್ವೇರ್ ಈಕ್ವಲ್ ಟು PQ ಸ್ಕ್ವೇರ್ ಪ್ಲಸ್ QR ಸ್ಕ್ವೇರ್. ನಾವು PR ಸ್ಕ್ವೇರ್ ಈಕ್ವಲ್ಸ್ ಟು PQ ಅಂದ್ರೆ ಗೊತ್ತು ನಮಗೆ ಎಷ್ಟು ಅಂತ. PQ ಅಂತಂದ್ರೆ 5 ಸೆಂಟಿಮೀಟರ್. ಸೊ 5 ಸ್ಕ್ವೇರ್ ಪ್ಲಸ್ QR ಅಂತಂದ್ರೆ ಗೊತ್ತಿಲ್ಲ ನಮಗೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ ಈ ಈಕ್ವೇಶನ್ ಇಂದ PR ಪ್ಲಸ್ QR ಈಕ್ವಲ್ ಟು 25 ಆದರೆ QR ಈಕ್ವಲ್ ಟು 25 ಮೈನಸ್ PR ಆಗುತ್ತೆ. PR ಈ ಕಡೆ ತಂದ್ರೆ ಮೈನಸ್ PR. ಸೊ ಇನ್ ಪ್ಲೇಸ್ ಆಫ್ QR ಸಬ್ಸ್ಟಿಟ್ಯೂಟ್ 25 ಮೈನಸ್ PR, ಅದಕ್ಕೆ ಸ್ಕ್ವೇರ್ ಇದೆ, ಸೊ ಹೋಲ್ ಸ್ಕ್ವೇರ್. ಸೊ PR ಸ್ಕ್ವೇರ್ ಈಕ್ವಲ್ ಟು 5 ಸ್ಕ್ವೇರ್ ಅಂತಂದ್ರೆ 25. ಇಟ್ ಈಸ್ ಈಕ್ವಲ್ ಟು ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಇದೆ. ಸೊ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. 2 ಇಂಟು 25 ಇಂಟು PR ಆಗುತ್ತೆ. ಸೊ 2 ಇಂಟು 25 ಅಂತಂದ್ರೆ 50. ಸೊ ಡೈರೆಕ್ಟ್ ನಾನು ಬರೀತೀನಿ 50 PR 2ab. PR ಸ್ಕ್ವೇರ್ ಕ್ಯಾನ್ಸಲ್ ಆಗಲಿ. ಮೈನಸ್ 50R ಲೆಫ್ಟ್ ಸೈಡ್ ಬಂದ್ರೆ ಪ್ಲಸ್ 50 PR ಪ್ಲಸ್ 50 PR ಈಕ್ವಲ್ಸ್ ಟು 25. ಎರಡರಿಂದ 25 ಕಾಮನ್ ಇಲ್ಲಿ ನೋಡಿ 25 ಪ್ಲಸ್ 25 ಸ್ಕ್ವೇರ್ ಇರ್ತದೆ. ಇಲ್ಲಿ 50 PR ಈಕ್ವಲ್ಸ್ ಟು 25 ಕಾಮನ್ ತೆಗೆದುಬಿಡಿ. ಇಲ್ಲಿ 1 ಉಳಿತು, ಇಲ್ಲಿ 25 ಉಳಿತು, ಯಾಕಂದ್ರೆ 25 ಸ್ಕ್ವೇರ್ ಇತ್ತಲ್ಲ. 25 1s 25 2s. ಸೊ ವಿ ಗೆಟ್ 2 PR ಈಕ್ವಲ್ ಟು 1 ಪ್ಲಸ್ 25 ಅಂದ್ರೆ 26. ಅಗೇನ್ ಮತ್ತೊಮ್ಮೆ ಡಿವೈಡ್ ಮಾಡಿದ್ರೆ PR ಈಕ್ವಲ್ ಟು 13. therefore PR ಈಕ್ವಲ್ ಟು 13. ನೋಡಿ PR ವ್ಯಾಲ್ಯೂ ಸಿಕ್ತು, PQ ವ್ಯಾಲ್ಯೂ ಕೊಟ್ಟಿದ್ದಾರೆ. therefore sin R ಈಕ್ವಲ್ಸ್ ಟು PQ ಡಿವೈಡೆಡ್ ಬೈ PR. ದಟ್ ಈಸ್ PQ ಅಂತಂದ್ರೆ 5, PR ಅಂದ್ರೆ 13. therefore ವ್ಯಾಲ್ಯೂ ಇಸ್ 5/13. 5/13 is the correct answer. Next question is, the length of the minute hand of a clock is 14 centimeter. Find the area swept by the minute hand in 15 minutes. Pi equal to 22/7. ಒಂದು ಗಡಿಯಾರದಲ್ಲಿನ ನಿಮಿಷದ ಮುಳ್ಳಿನ ಉದ್ದವು 14 ಸೆಂಟಿಮೀಟರ್ ಆಗಿದೆ. ಆ ಮುಳ್ಳು 15 ನಿಮಿಷದಲ್ಲಿ ಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ರೆಫರೆನ್ಸ್ಗೆ ಒಂದು ಗಡಿಯಾರ ತಗೊಳ್ಳೋಣ.
ಇದು ಒಂದು ಗಡಿಯಾರ ಅಂತ ಅನ್ಕೊಳ್ರಿ. ಇದು ಸೆಂಟರ್. ನಿಮಿಷದ ಮುಳ್ಳಿನ ಉದ್ದ ಎಷ್ಟಿದೆ ಅಂತಂದ್ರೆ 14 ಸೆಂಟಿಮೀಟರ್. ಈ 14 ಸೆಂಟಿಮೀಟರ್ ಅನ್ನೋದು ಇಟ್ ಆಕ್ಟ್ಸ್ ಆಸ್ ರೇಡಿಯಸ್ ಆಫ್ ದ ಸರ್ಕಲ್. ಓಕೆ, ಇದು ಎಷ್ಟು ನಿಮಿಷ ಮೂವ್ ಆಗಿದೆ ಅಂತಂದ್ರೆ 15 ನಿಮಿಷ. ಫಾರ್ ಎಕ್ಸಾಂಪಲ್ ಇದು 12ರಿಂದ ಶುರು ಆದ್ರೆ, ಈ ರೀತಿ 12ರಿಂದ ಶುರು ಆದ್ರೆ 15 ನಿಮಿಷ ಅಂತಂದ್ರೆ 3ಕ್ಕೆ ಬಂದು ನಿಂತಿರ್ತದೆ. ಅದು ಎಕ್ಸಾಂಪಲ್ ತಗೊಂಡಿರೋದು 12 ಆದ್ರೆ ಇಲ್ಲಿ 1 2 ಇರುತ್ತೆ, ಇಲ್ಲಿ 3 ಇರ್ತದೆ. ಸೊ 15 ನಿಮಿಷ ಅಂದ್ರೆ 3ಕ್ಕೆ ಬಂದು ನಿಂತಿರುತ್ತೆ. ಸೊ 12ರಿಂದ 3ವರೆಗೆ ಅದು ರೊಟೇಟ್ ಆಗಿದೆ ಅಂತಂದ್ರೆ ಎಷ್ಟು ಆಂಗಲ್ ಮೂವ್ ಆಗಿರುತ್ತೆ ಅದು ಅಂತಂದ್ರೆ 90 ಡಿಗ್ರಿ ಮೂವ್ ಆಗಿರುತ್ತೆ. ಯಾಕಂದ್ರೆ ಒಂದು ನಂಬರ್ ಇಂದ ಇನ್ನೊಂದು ನಂಬರ್ ನಡುವಿನ ಆಂಗಲ್ ಎಷ್ಟಿರುತ್ತೆ ಅಂದ್ರೆ 30 ಡಿಗ್ರಿ. ಯಾಕಂದ್ರೆ ಟೋಟಲ್ 360 ಡಿಗ್ರಿ ಇದೆ. ಈ 360 ಡಿಗ್ರಿ ನಾವು 12 ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ. ಸೊ 12 3 is 36. therefore ಪ್ರತಿ ನಂಬರ್ ಇಂದ ನೆಕ್ಸ್ಟ್ ನಂಬರ್ ನಡುವಿನ ಆಂಗಲ್ ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 30 ಡಿಗ್ರಿ 30 ಡಿಗ್ರಿ 30 ಡಿಗ್ರಿ ಇರುತ್ತೆ. ಸೊ 12ರಿಂದ 1ರ ನಡುವೆ 30 ಡಿಗ್ರಿ, 1ರಿಂದ 2ರ ನಡುವೆ 30 ಡಿಗ್ರಿ, 2ರಿಂದ 3ರ ನಡುವೆ 30 ಡಿಗ್ರಿ, ಟೋಟಲ್ 30 30 30 90 ಡಿಗ್ರಿ ಮೂವ್ ಆಗಿರುತ್ತೆ. therefore ಥೀಟಾ ಈಸ್ ಈಕ್ವಲ್ ಟು 30 ಡಿಗ್ರಿ ಹೋಗಿದೆ. ಆಮೇಲೆ ರೇಡಿಯಸ್ ಆಫ್ ದ ನೀಡಲ್ ಎಷ್ಟಿದೆ ಅಂತಂದ್ರೆ 14 ಸೆಂಟಿಮೀಟರ್ ಇಷ್ಟಿದೆ. ಆಕ್ಚುಲಿ ಇದನ್ನ ನಾವು ಏನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ 12ರಿಂದ ಈ 3ಕ್ಕೆ ಹೋಗುವವರೆಗೂ ಅದು ಎಷ್ಟು ಏರಿಯಾ ಸ್ವೀಪ್ ಮಾಡ್ತು ಅಂತ. ಅಂದ್ರೆ ಇಲ್ಲೇ ನಾನು ಶೇಡ್ ಮಾಡ್ತಿದ್ದೀನಿ, ಈ ಏರಿಯಾ ನಾವು ಫೈಂಡ್ ಔಟ್ ಮಾಡಬೇಕು. ಇಟ್ ಈಸ್ ನಥಿಂಗ್ ಬಟ್ ಇದನ್ನ ನಾವು ಎರಡು ರೀತಿ ಫೈಂಡ್ ಔಟ್ ಮಾಡಬಹುದು. ನಾನು ಒಂದು ಇಲ್ಲಿ ಆಕ್ಚುಲಿ ಜನರಲ್ ಆಗಿ ಅಪ್ಲೈ ಆಗಂತ ಮೆಥಡ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ಆಮೇಲೆ ಇನ್ನೊಂದು ಮೆಥಡ್ ಹೇಳ್ತೀನಿ ನಾನು. ಇಲ್ಲಿ ಇದೇನಿದೆ, ದಿಸ್ ಈಸ್ ನಥಿಂಗ್ ಬಟ್ ಸೆಕ್ಟರ್. ಸೊ ನಾವು ಆಕ್ಚುಲಿ ಫೈಂಡ್ ಮಾಡಬೇಕಾಗಿರೋದು ಏರಿಯಾ ಆಫ್ ಸೆಕ್ಟರ್. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಏರಿಯಾ ಆಫ್ ಸೆಕ್ಟರ್, ಕನ್ನಡದಲ್ಲಿ ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ ಅಂತ ಹೇಳ್ತಾರೆ. ಸೊ ಏರಿಯಾ ಆಫ್ ದ ಸೆಕ್ಟರ್ ಫಾರ್ಮುಲಾ ಏನಿದೆ ಅಂತಂದ್ರೆ, ಏರಿಯಾ ಆಫ್ ದ ಸೆಕ್ಟರ್ ಫಾರ್ಮುಲಾ ಏನಿದೆ ಅಂತಂದ್ರೆ ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಇದೆ. ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಸೊ ಇಟ್ ಈಸ್ ಈಕ್ವಲ್ ಟು ಥೀಟಾ ಅಂತಂದ್ರೆ, ಸಾರಿ ಇಲ್ಲಿ ಥೀಟಾ ಅಂದ್ರೆ 30 ಡಿಗ್ರಿ ಅಲ್ಲ 90 ಡಿಗ್ರಿ. ಸೊ 90 ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ. ಪೈ ಅಂತಂದ್ರೆ 22/7 ಅಂತ ಬಳಸಕ್ಕೆ ಹೇಳಿದ್ರಲ್ಲ ಅವರೇನೆ. ಸೊ ಪೈ ಅಂದ್ರೆ 22/7 ಹಾಕೋಣ, ಇಂಟು ಆರ್ ಸ್ಕ್ವೇರ್. ಆರ್ ಅಂದ್ರೆ ರೇಡಿಯಸ್, ಸ್ಕ್ವೇರ್ ಇರೋದ್ರಿಂದ 2 ಟೈಮ್ಸ್ ಬರ್ಕೊಂಡ್ಬಿಡ್ತೀನಿ. 14 ಇಂಟು 14. 90 1s 90 4s, 2 2s 4, 2 11s, 7 2 1s 2 7s, ಈ 7 ಕ್ಯಾನ್ಸಲ್ ಆಗಲಿ. ಸೊ ನ್ಯೂಮರೇಟರ್ ಅಲ್ಲಿ 11 ಮತ್ತು 14 ಇದೆ, ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ 154 ಸೆಂಟಿಮೀಟರ್ ಸ್ಕ್ವೇರ್. 154 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಇಸ್ ದ ಏರಿಯಾ ಏನದು ಕವರ್ ಸ್ವೆಪ್ಟ್ ಬೈ ದ ಮಿನಿಟ್ ಹ್ಯಾಂಡ್ ಇನ್ 15 ಮಿನಿಟ್ಸ್. ಇದು ಒಂದು ರೀತಿ ಆಯ್ತು. ಇನ್ನೊಂದು ರೀತಿಯಲ್ಲಿ ಹೆಂಗ್ ಸಾಲ್ವ್ ಮಾಡಬಹುದು ಇದನ್ನ ಅಂತಂದ್ರೆ, ನೀವು ಈ ಡಯಾಗ್ರಾಮ್ ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. 90 ಡಿಗ್ರಿ ಮೂವ್ ಆಗಿದೆ ಅಂತಂದ್ರೆ ಒಂದು ಕ್ವಾಡ್ರೆಂಟ್ ಮೂವ್ ಆಗಿದೆ ಅಂತ ಅರ್ಥ. ಒಂದು ಕಂಪ್ಲೀಟ್ ಸರ್ಕಲ್ ಅಲ್ಲಿ 1/4 ಅಷ್ಟು ಇದು ಕವರ್ ಮಾಡಿದೆ ಅಂತ. ಅಂದ್ರೆ ಒಂದು ಕಂಪ್ಲೀಟ್ ಸರ್ಕಲ್ ನ ಏರಿಯಾ ಎಷ್ಟಿರುತ್ತಲ್ಲ ಅದರ 1/4 ಅಷ್ಟು ಏರಿಯಾ ನಮಗೆ ಬೇಕಾಗಿದೆ ಅಂತ. therefore 1/4 ಆಫ್ ಪೈ ಆರ್ ಸ್ಕ್ವೇರ್. ದಿಸ್ ಇಸ್ ದ ಏರಿಯಾ ಆಫ್ ಶೇಡೆಡ್ ರೀಜನ್ ಅಥವಾ ಏರಿಯಾ ಆಫ್ ಸೆಕ್ಟರ್. ಸೊ 1/4 ಇಂಟು ಪೈ ಅಂತಂದ್ರೆ 22/7 ಇಂಟು ರೇಡಿಯಸ್ 14 ಇಂಟು 14. ಇಲ್ಲೂ ಅಷ್ಟೇನೆ 2 2s 4, 2 11s, 2 1s 2 7s, 7 7 ಕ್ಯಾನ್ಸಲ್ ಆದ್ರೆ ಫೈನಲಿ ವಿ ಗೆಟ್ 154 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಯೂಸ್ ಮಾಡಿದ್ವಿ. ಇಲ್ಲಿ ಒಂದು ಕ್ವಾಡ್ರೆಂಟ್ ತರ ಅದನ್ನ ಟ್ರೀಟ್ ಮಾಡಿ ಅದರ ಏರಿಯಾ ಫೈಂಡ್ ಔಟ್ ಮಾಡಿದ್ವಿ. ಸೊ ಯಾವ ರೀತಿ ಅದನ್ನ ನೀವು ಮಾಡಬಹುದು, ಎರಡು ಕೂಡ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, PA, PB ಮತ್ತು TQ are tangents drawn to a circle as shown in the figure. If PA equal to 10 cm, find the perimeter of triangle PTQ. ದತ್ತ ಚಿತ್ರದಲ್ಲಿ PA, PB ಮತ್ತು TQ ಗಳು ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. PA equal to 10 ಸೆಂಟಿಮೀಟರ್ ಆದ್ರೆ ತ್ರಿಭುಜ PTQ ನ ಸುತ್ತಳತೆ ಕಂಡುಹಿಡಿಯಿರಿ. PTQ ಎಲ್ಲಿದೆ ಅಂದ್ರೆ ಇಲ್ಲಿದೆ ನೋಡಿ, PTQ ಅದರ ಸುತ್ತಳತೆ ಕಂಡುಹಿಡಿಯಬೇಕು. ಓಕೆ, ಸುತ್ತಳತೆ ಕಂಡುಹಿಡಿಯಬೇಕು ಅಂತಂದ್ರೆ ನೋಡಿ, ಆಕ್ಚುಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು PT ಪ್ಲಸ್ TQ ಪ್ಲಸ್ QP. ಇದನ್ನ ಫೈಂಡ್ ಔಟ್ ಮಾಡ್ಬೇಕು ನಾವು. P ಆಫ್ ಟ್ರಯಾಂಗಲ್ PTQ ಈಕ್ವಲ್ ಟು, P ಅಂತಂದ್ರೆ ಪೆರಿಮೀಟರ್, ಈಸ್ ಈಕ್ವಲ್ ಟು PT ಈಕ್ವಲ್ಸ್ ಟು PT ಪ್ಲಸ್ TQ ಪ್ಲಸ್ QP. ದಿಸ್ ಈಸ್ ಈಕ್ವಲ್ ಟು
ಪಿ ಟಿ ಪ್ಲಸ್ ಟಿ ಕ್ಯೂ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಟಿ ಆರ್ ಪ್ಲಸ್ ಆರ್ ಕ್ಯೂ, ಎರಡು ಇದೆ, ಟಿ ಆರ್ ಪ್ಲಸ್ ಆರ್ ಕ್ಯೂ. ಸೊ ಟಿ ಕ್ಯೂನ ನಾನು ಸಪ್ರೇಟ್ ಆಗಿ ಬರೀತೀನಿ, ಟಿ ಆರ್ ಪ್ಲಸ್ ಆರ್ ಕ್ಯೂ ಅಂತ. ಲೆಟ್ ಕ್ಯೂ ಪಿ ಬಿ ಆಸ್ ಇಟ್ ಇಸ್, ಕ್ಯೂ ಪಿ ಆಸ್ ಇಟ್ ಇಸ್ ಇರಲಿ. ದಿಸ್ ಇಸ್ ಈಕ್ವಲ್ ಟು ಪಿ ಟಿ ಪ್ಲಸ್ ಟಿ ಆರ್ ಈಸ್ ನಥಿಂಗ್ ಬಟ್ ಟಿ ಎ. ಯಾಕೆಂತಂದ್ರೆ ಟಿ ಅನ್ನೋದು ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಆದ್ರೆ ಈ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಡ್ರಾ ಮಾಡಿದಂತ ಎರಡು ಟ್ಯಾಂಜೆಂಟ್ಗಳು ಯಾವುದು ಅಂದ್ರೆ ಟಿ ಎ ಮತ್ತು ಟಿ ಆರ್. ಟಿ ಎ ಅಂಡ್ ಟಿ ಆರ್ ಆರ್ ಟೂ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ದ ಪಾಯಿಂಟ್ ಟಿ. ಸೊ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ಗಳನ್ನ ಡ್ರಾ ಮಾಡಿದ್ರೆ ಆ ಎರಡು ಟ್ಯಾಂಜೆಂಟ್ ಗಳ ಲೆಂತ್ ಯಾವಾಗ್ಲೂ ಸೇಮ್ ಇರುತ್ತೆ. ಅದನ್ನ ನಾವು ರೀಸನ್ ಅಲ್ಲಿ ಬರೀಬೇಕು. ಬಿಕಾಸ್ ಟಿ ಎ ಈಕ್ವಲ್ ಟು ಟಿ ಆರ್. ಇದಕ್ಕೆ ರೀಸನ್ ಏನು ಅಂತಂದ್ರೆ ಬಿಕಾಸ್ ಟೂ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಟಿ ಟು ದ ಗಿವನ್ ಸರ್ಕಲ್. ಹಾಗಾಗಿ ಟಿ ಆರ್ ಎಷ್ಟಿರುತ್ತೋ ಅಷ್ಟೇ ಟಿ ಎ ಕೂಡ ಇರುತ್ತೆ. ದೇರ್ಫೋರ್ ಟಿ ಆರ್ ಅನ್ನು ನಾನು ಟಿ ಎ ಇಂದ ರೀಪ್ಲೇಸ್ ಮಾಡ್ತೀನಿ. ಸೇಮ್ ರೀಸನ್ ಟಿ ಎಕ್ಸ್ಟರ್ನಲ್ ಪಾಯಿಂಟ್ ಆಗಿದ್ದಾಗ ಅಂತ ಏನ್ ಹೇಳಿದ್ವಲ್ಲ, ಅದೇ ರೀತಿ ಒಂದು ವೇಳೆ ಕ್ಯೂ ಎಕ್ಸ್ಟರ್ನಲ್ ಪಾಯಿಂಟ್ ಆಗಿದ್ರೆ ಇಲ್ಲೂ ಕೂಡ ಎರಡು ಟ್ಯಾಂಜೆಂಟ್ಸ್ ಬರುತ್ತೆ, ಕ್ಯೂ ಆರ್ ಮತ್ತು ಕ್ಯೂ ಬಿ. ಸೊ ಈ ಎರಡು ಎಕ್ಸ್ಟರ್ನಲ್ ಟ್ಯಾಂಜೆಂಟ್, ಈ ಎರಡು ಟ್ಯಾಂಜೆಂಟ್ಗಳು ಕೂಡ ಒಂದೇ ಪಾಯಿಂಟ್ ಇಂದ ಡ್ರಾ ಮಾಡಿದ್ರಿಂದ ಈ ಎರಡು ಟ್ಯಾಂಜೆಂಟ್ ಗಳ ಲೆಂತ್ ಸೇಮ್ ಇರುತ್ತೆ. ಹಾಗಾಗಿ ಇನ್ ಪ್ಲೇಸ್ ಆಫ್ ಆರ್ ಕ್ಯೂ ಐ ವಿಲ್ ರೀಪ್ಲೇಸ್ ಕ್ಯೂ ಬಿ, ಕ್ಯೂ ಬಿ ಪ್ಲಸ್ ಕ್ಯೂ ಪಿ. ಈಗ ನೋಡಿ ಪಿ ಟಿ ಪ್ಲಸ್ ಟಿ ಎ ಅಂತಂದ್ರೆ ಪಿ ಟಿ ಪ್ಲಸ್ ಟಿ ಎ ಈಸ್ ನಥಿಂಗ್ ಬಟ್ ಪಿ ಎ. ಸೊ ಟೋಟಲ್ ಲೆಂತ್ ಪಿ ಎ ಇವೆರಡು ಸೇರಿದ್ರೆ. ಸಿಮಿಲರ್ಲಿ ಕ್ಯೂ ಬಿ ಅಂತಂದ್ರೆ ಈ ಲೆಂತ್, ಪಿ ಕ್ಯೂ ಅಂತಂದ್ರೆ ಈ ಲೆಂತ್. ಸೊ ಎರಡನ್ನೇ ಆಡ್ ಮಾಡಿದ್ರೆ ಪಿ ಕ್ಯೂ ಪ್ಲಸ್ ಕ್ಯೂ ಬಿ ಈಸ್ ನಥಿಂಗ್ ಬಟ್ ಪಿ ಬಿ. ಇವೆರಡು ಕಂಬೈನ್ ಆದ್ರೆ ಏನಾಗುತ್ತೆ ಅಲ್ಲಿಗೆ ಪಿ ಬಿ. ಪಿ ಎ ಮತ್ತು ಪಿ ಬಿಗಳು ಕೂಡ ಟ್ಯಾಂಜೆಂಟ್ಸ್. ಈ ಎರಡು ಟ್ಯಾಂಜೆಂಟ್ಗಳನ್ನ ಎಲ್ಲಿಂದ ಡ್ರಾ ಮಾಡಿರೋದು, ಪಿ ಇಂದ ಡ್ರಾ ಮಾಡೋದು. ಪಿ ಈಸ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಅಂಡ್ ಪಿ ಎ ಅಂಡ್ ಪಿ ಬಿ ಆರ್ ಟೂ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ದ ಪಾಯಿಂಟ್ ಪಿ only. So PA will be equal to PB. PA will be equal to PB. ಯಾಕೆಂತಂದ್ರೆ ಸೇಮ್ ರೀಸನ್. ಯಾಕೆ ರೀಸನ್, ಏನ್ ರೀಸನ್ ಅದು, these are the two tangents drawn from the external point P. But we know that PA is 10 cm. PA 10 cm ಆದ್ರೆ PA ಮತ್ತು PB ಎರಡು ಈಕ್ವಲ್ ಆಗಿರೋದ್ರಿಂದ PB ಕೂಡ 10 cm ಇರ್ತದೆ. Therefore 10 plus 10 it is 20 cm. Therefore perimeter of triangle PTQ will be equal to 20 cm. Construct a triangle ABC with AB equal to 6 cm, angle ABC equal to 60 degree and angle ACB equal to 75 degree. ಒಂದು ರಫ್ ಡಯಾಗ್ರಾಮ್ ನ ಇಲ್ಲಿ ಡ್ರಾ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ AB 6 cm, ಕೆಳಗಡೆ ನಾವೇನಾದ್ರೂ AB 6 cm ಡ್ರಾ ಮಾಡ್ಕೊಂಡ್ರೆ ABC A B ಇದೆ, ಇಲ್ಲಿ C, ಇಲ್ಲಿ ಎಲ್ಲೋ ಪಾಯಿಂಟ್ ಸಿ ಬರುತ್ತೆ ಅಂತಂದ್ರೆ ಇದು 60 ಡಿಗ್ರಿ ಇರಬೇಕು. ಆಮೇಲೆ ಎ ಸಿ ಬಿ ಮೇಲ್ಗಡೆ ಇದು 75 ಇರಬೇಕು. ಓಕೆ, ನಾವು ಬೇಸ್ ಎ ಬಿ ಅಂತ ತಗೊಂಡಿರೋದ್ರಿಂದ 75 ಡಿಗ್ರಿ ಇಲ್ಲಿ ಬಂದ್ರೆ ಲೈನ್ ಡ್ರಾ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಬಿ ಎ ಸಿ ಈ ಆಂಗಲ್ ಎಷ್ಟು ಬರುತ್ತೆ ಅಂತ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ ರೈಟ್. ಇನ್ ಟ್ರಯಾಂಗಲ್ ಎ ಬಿ ಸಿ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಈಕ್ವಲ್ಸ್ ಟು 180 ಡಿಗ್ರಿ. ನನಗೆ ಆಂಗಲ್ ಎ ಬೇಕಿಲ್ಲಿ. ಆಂಗಲ್ ಎ ಪ್ಲಸ್ ಆಂಗಲ್ ಬಿ 60 ಡಿಗ್ರಿ ಇದೆ, ಆಂಗಲ್ ಸಿ 75 ಇದೆ, 180 ಡಿಗ್ರಿ ಈಕ್ವಲ್ ಆಗಿದೆ. ಸೊ ಆಂಗಲ್ ಎ ಈಕ್ವಲ್ಸ್ ಟು 180 ಮೈನಸ್ 60 ಪ್ಲಸ್ 75 ಅಂತಂದ್ರೆ 135 ಆಗುತ್ತೆ. ಈ ಕಡೆ ಬಂದ್ರೆ ಮೈನಸ್ 135. ದೇರ್ ಫೋರ್ ಆಂಗಲ್ ಎ ಈಕ್ವಲ್ ಟು 45 ಡಿಗ್ರಿ. ಸೊ ಆಂಗಲ್ ಎ ಎಷ್ಟು ಬಂತು, 45 ಡಿಗ್ರಿ ಬಂತು. ಇಲ್ಲಿ 60 ಡಿಗ್ರಿ ಇದೆ, ಇಲ್ಲಿ 45 ಡಿಗ್ರಿ ಇದೆ. ಸೊ ಇವೆರಡನ್ನ ಯೂಸ್ ಮಾಡ್ಕೊಂಡು ನಾವು ಒಂದು ಟ್ರಯಾಂಗಲ್ ನ ಡ್ರಾ ಮಾಡಬಹುದು. ಲೆಟ್ ಅಸ್ ಡ್ರಾ ಸಚ್ ಟ್ರಯಾಂಗಲ್. ಫಸ್ಟ್ಗೆ ಎಷ್ಟು ಲೆಂತ್ ಬೇಕು ನಮಗೆ, 6 ಸೆಂಟಿಮೀಟರ್ ಬೇಕು. ಸೊ ಇಲ್ಲಿಂದ ಶುರು ಮಾಡೋಣ. ನೋಡಿ 4.5 6 ಸೆಂಟಿಮೀಟರ್, 6 ಸೆಂಟಿಮೀಟರ್ ಲೆಂತ್ ಬಂದಿದೆ. ಒಂದು ನಿಮಿಷ. ಓಕೆ, 6 ಸೆಂಟಿಮೀಟರ್ ಇದೆ ನೋಡಿ. ಇದನ್ನು ನಾವು ಎ ಬಿ ಅಂತ ಕರಿಬಹುದು. ಇದನ್ನ ಸದ್ಯಕ್ಕೆ ಇಲ್ಲೆಲ್ಲಾದ್ರೂ ಇಟ್ಕೊಳ್ಳೋಣ. ಸೈಡ್ ಇಟ್ಕೊಳ್ರಿ ಇದನ್ನು. ನೆಕ್ಸ್ಟ್ ನೋಡಿ
ಬಿ ಹತ್ರ ಎಷ್ಟು ಡಿಗ್ರಿ ಬೇಕು ನಮಗೆ? 60 ಡಿಗ್ರಿ ಬೇಕು. ಎ ಹತ್ರ 45 ಡಿಗ್ರಿ ಬೇಕು. ಪ್ರೊಟ್ರಾಕ್ಟರ್ ತಗೊಳ್ರಿ. ಇಲ್ಲಿ ಬಿ ಹತ್ರ ಎಷ್ಟು ಡಿಗ್ರಿ ಬೇಕು? 60 ಡಿಗ್ರಿ ಬೇಕು. ಸೊ 60 ಡಿಗ್ರಿ ಮೆಜರ್ ಮಾಡಿ. ದಿಸ್ ಇಸ್ 60 ಡಿಗ್ರಿ. ಓಕೆ, ಇಲ್ಲಿ 60 ಡಿಗ್ರಿ ಇದೆ. ಓಹೋ ಹೋ ಹೋ, ಡ್ರಾ ಆಗಿಬಿಡ್ತಲ್ಲ ಇದು. ಚಿಕ್ಕದಾಗಿ ಮಾಡ್ಬೋದಾಗಿತ್ತು ಅನಿಸುತ್ತೆ. ಒಂದು ನಿಮಿಷ. ಓಕೆ, ಈಗ ಈ ಲೆಂತ್ ಎಷ್ಟು ತಗೊಳ್ಳೋಣ ಅಂತಂದ್ರೆ ಇದು ಎಷ್ಟಿದೆಯೋ ಅಷ್ಟೇ ತಗೋಬೇಕಲ್ಲ ನಾವು. ಇದರಿಂದ ಮೆಜರ್ ಮಾಡೋಣ. ಸುಮ್ಮನೆ ಸ್ಕೇಲಿಂದನೇ ಮೆಜರ್ ಮಾಡ್ಬೋದು ನಾವು. ಸ್ಕೇಲಿಂದ ಮೆಜರ್ ಮಾಡೋಣ. ಎಸ್, ಇಲ್ಲಿ ನೋಡಿ. ಝೀರೋ ಡಿಗ್ರಿ ಇದೆ. 60 ಡಿಗ್ರಿ ಬೇಕು. ಇದು ಬಾಗಲ್ಲ, ಬಿಡಿ ಹೋಗ್ಲಿ. ಪ್ರೊಟ್ರಾಕ್ಟರಿಂದನೇ ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಸಿಕ್ಸ್ಟಿ ಡಿಗ್ರಿ. ಎಸ್, ಎಲ್ಲಿದೆ? ಇಲ್ಲಿ 60 ಡಿಗ್ರಿ ಬೇಕು ನಮಗೆ. ಓಕೆ, ಆಮೇಲೆ ಆ್ಯಂಗಲ್ ಎ ಹತ್ರ 45 ಡಿಗ್ರಿ ಬೇಕು. ಈ ಕಡೆ ತಗೊಳ್ರಿ. ಈಗ ಆ್ಯಂಗಲ್ ಎ ಹತ್ರ 45 ಡಿಗ್ರಿ, ಇಲ್ಲಿ 45 ಡಿಗ್ರಿ ಬೇಕು. ಸೊ ಇಲ್ಲಿಟ್ಟು 45 ಡಿಗ್ರಿ ಆಗಬೇಕು ಅಂತಂದರೆ 50, 49, 48, 47, 45. ಎಸ್, ದಿಸ್ ಈಸ್ 45 ಡಿಗ್ರಿ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಟ್ರಯಾಂಗಲ್. ನೋಡಿ, ಪ್ರೊಟ್ರಾಕ್ಟರ್ ಇಲ್ಲಿಟ್ರೆ ಇದು 60 ಡಿಗ್ರಿ ಆಯಿತು. ದಿಸ್ ಈಸ್ 60 ಡಿಗ್ರಿ, ದಿಸ್ ಈಸ್ 45 ಡಿಗ್ರಿ, ಆ್ಯಂಡ್ ಎ ಬಿ ಈಸ್ 6 ಸೆಂಟಿಮೀಟರ್. ಸಾರಿ, 6 ಸೆಂಟಿಮೀಟರ್. ಆ್ಯಂಡ್ ಈ ಆ್ಯಂಗಲ್ ಎಷ್ಟಿರುತ್ತದೆ? ಇದು 75 ಡಿಗ್ರಿ ಇರುತ್ತೆ. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 3.5 ಸೆಂಟಿಮೀಟರ್ and construct two tangents such that angle between them is 60 degree. 3.5 ಸೆಂಟಿಮೀಟರ್ ತ್ರಿಜ್ಯವಿರುವಂತೆ ಒಂದು ವೃತ್ತವನ್ನು ರಚಿಸಿ. ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಆ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ರಚಿಸಿ ಅಂತ. ಒಂದು ರಫ್ ಡಯಾಗ್ರಾಮ್ ನೋಡಿ. 3.5 ಸೆಂಟಿಮೀಟರ್ ರೇಡಿಯಸ್, ಈ ರೀತಿ ಒಂದು ಸರ್ಕಲ್ ಡ್ರಾ ಮಾಡ್ತೀವಿ. ಆಮೇಲೆ ಟ್ಯಾಂಜೆಂಟ್ಗಳ ನಡುವೆ 6 ಡಿಗ್ರಿ ಇರಬೇಕು ಅಂತಂದ್ರೆ ನೋಡಿ, ಈ ರೀತಿ ಟ್ಯಾಂಜೆಂಟ್ಸ್ ಡ್ರಾ ಮಾಡ್ತೀವಲ್ಲ, ಇಲ್ಲಿ 60 ಡಿಗ್ರಿ ಇರಬೇಕು ಅಂತ ಹೇಳ್ತಾರೆ. ಸೊ ಟ್ಯಾಂಜೆಂಟ್ಗಳ ನಡುವೆ 6 ಡಿಗ್ರಿ ಇರಬೇಕು ಅಂತಂದ್ರೆ ಇಲ್ಲಿ ರೇಡಿಯಸ್ಗಳನ್ನ ಡ್ರಾ ಮಾಡ್ತೀವಲ್ಲ, ಇಲ್ಲಿ 90 ಡಿಗ್ರಿ ಇರುತ್ತೆ, ಇಲ್ಲಿ 90 ಡಿಗ್ರಿ ಇರುತ್ತೆ. ರೇಡಿಯಸ್ ನಡುವೆ ಕೋನ ಎಷ್ಟು ಡಿಗ್ರಿ ಇರ್ತದೆ ಅಂತಂದ್ರೆ ಇಲ್ಲಿ 60 ಮತ್ತು ಈ ಆಂಗಲ್ ಎರಡನ್ನೂ ಆಡ್ ಮಾಡಿದ್ರೆ 180 ಬರಬೇಕು. ಸೊ ಇದು 120 ಡಿಗ್ರಿ ಇರಬೇಕು. ಯಾಕಂದ್ರೆ ಟ್ಯಾಂಜೆಂಟ್ಗಳ ನಡುವೆ ಡೈರೆಕ್ಟ್ ಆಗಿ ನಾವು ಡ್ರಾ ಮಾಡಕ್ ಬರಲ್ಲ. ನಾವು ರೇಡಿಯಸ್ ನಡುವೆ ಎಷ್ಟು ಡಿಗ್ರಿ ಇರುತ್ತೆ ಅಂತೇಳಿ ಫೈಂಡ್ ಔಟ್ ಮಾಡಿ ಅಲ್ಲಿಂದ ಟ್ಯಾಂಜೆಂಟ್ಗಳನ್ನ ಡ್ರಾ ಮಾಡ್ತೀವಿ ನಾವು. ಸೊ ಇದರ ಅರ್ಥ ಏನು ಅಂತಂದ್ರೆ ಟ್ಯಾಂಜೆಂಟ್ಗಳ ನಡುವೆ 60 ಇರಬೇಕು ಅಂತಂದ್ರೆ ರೇಡಿಯಸ್ಗಳ ನಡುವೆ 120 ಇರಬೇಕು. ಇದು ಒಂದು ರೆಫರೆನ್ಸ್ ಡಯಾಗ್ರಾಮ್ ಅಷ್ಟೇ. ಸೊ ಫಸ್ಟ್ ನಮ್ಮ ಕೆಲಸ ಏನು ಅಂತಂದ್ರೆ ಟು ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 3.5 ಸೆಂಟಿಮೀಟರ್. ಮೊದಲಿಗೆ 3.5 ಸೆಂಟಿಮೀಟರ್ ರೇಡಿಯಸ್ ಇರೋ ತರ ಒಂದು ಸರ್ಕಲ್ನ ಡ್ರಾ ಮಾಡೋಣ. 3.5 ಸೆಂಟಿಮೀಟರ್. ಓಕೆ, ಹಾ, ಒಂದು ಸರ್ಕಲ್ ಡ್ರಾ ಮಾಡಿದ್ದೀವಿ ಈಗ. ರೈಟ್, ಈಗ ಸೆಂಟರ್ ಎಲ್ಲಿದೆ? ಎಸ್, ದಿಸ್ ಇಸ್ ದ ಸೆಂಟರ್. ಓಕೆ, ಈಗ ರೇಡಿಯಸ್ಗಳ ನಡುವೆ 120 ಡಿಗ್ರಿ ಬೇಕು. ಅದಕ್ಕೆ ಏನು ಮಾಡಿ ಅಂತಂದ್ರೆ
120 ಡಿಗ್ರಿ ಇರೋ ಥರ ರೇಡಿಯಸ್ನ ಡ್ರಾ ಮಾಡಬೇಕು. ಒಂದು ರೇಡಿಯಸ್ ಇಲ್ಲಿರಲಿ. ಓಕೆ, ಇನ್ನೊಂದು ರೇಡಿಯಸ್ ಇನ್ನೊಂದು ರೇಡಿಯಸ್ 120 ಡಿಗ್ರಿ ಇರೋ ಥರ ಬೇಕಲ್ಲ. ಸೊ ಏನು ಮಾಡಿ ಅಂತಂದರೆ ಪ್ರೊಟ್ರಾಕ್ಟರ್ ತಗೊಂಡು 120 ಡಿಗ್ರಿ ಇರೋ ಥರ ಈಗ ಎಸ್ ಇದು 120 ಡಿಗ್ರಿ ಎಲ್ಲಿಂದ ಈ ಕಡೆಯಿಂದ ಕೆಳಗಡೆಯಿಂದ 120 ಡಿಗ್ರಿ ಬರಬೇಕು. ಇಲ್ಲಿಂದ ಮೆಜರ್ ಮಾಡ್ತಿದ್ವಿ ನಾವು. 120 ಡಿಗ್ರಿ ಎಲ್ಲಿದೆ? ಇಲ್ಲಿದೆ ನೋಡ್ರಿ 120 ಡಿಗ್ರಿ, 119, 120 ಡಿಗ್ರಿ. ಸೊ ಇಷ್ಟಿರಬೇಕು. ಈಗ ನೋಡಿ, ಎರಡು ರೇಡಿಯಸ್ಗಳ ನಡುವೆ ಆಂಗಲ್ 120 ಡಿಗ್ರಿ ಬಂತು. ಇಲ್ಲಿ 120 ಡಿಗ್ರಿ ಇದೆ. ಈಗ ಟ್ಯಾಂಜೆಂಟ್ಗಳು ಡ್ರಾ ಮಾಡಬೇಕಲ್ಲ. ಹೆಂಗೆ ಡ್ರಾ ಮಾಡಬೇಕು ಅಂತಂದ್ರೆ ನಾವೇನು ಮಾಡ್ತೀವಿ ಅಂತಂದ್ರೆ ಇಲ್ಲಿ 3.5 ಇದ್ರೆ ಅದನ್ನ ಇದು ಮತ್ತೊಂದಷ್ಟು 3.5 ಸೆಂಟಿಮೀಟರ್ ಎಕ್ಸ್ಟ್ರಾ ಡ್ರಾ ಮಾಡ್ಕೊಳ್ತೀವಿ. ಇಲ್ಲಿ 3.5 ಇದ್ರೆ ಇಲ್ಲೂ ಕೂಡ 3.5 ಇರೋ ಥರ. ಏನಾಗುತ್ತೆ ಈ ರೀತಿ ಡ್ರಾ ಮಾಡಿದ್ರೆ? ಈ ರೀತಿ ಡ್ರಾ ಮಾಡ್ಕೊಂಡ್ರೆ ಅದರ ಮಿಡ್ ಪಾಯಿಂಟ್ ಯಾವುದು ಅಂತಂದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ಟ್ಯಾಂಜೆಂಟ್ ಅಂಡ್ ರೇಡಿಯಸ್. ಸೊ ಈ ಮಿಡ್ ಪಾಯಿಂಟ್ ಅಲ್ಲಿ ನಾವು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ನ ಡ್ರಾ ಮಾಡ್ತೀವಿ. ಯಾಕೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತಂದ್ರೆ ರೇಡಿಯಸ್ ಮತ್ತು ಟ್ಯಾಂಜೆಂಟ್ಗಳ ನಡುವೆ ಯಾವಾಗಲೂ ಆಂಗಲ್ 90 ಡಿಗ್ರಿ ಇರುತ್ತೆ. ಹಾಗಾಗಿ ಇಲ್ಲಿ 3.5 ಇದ್ರೆ ಆ 3.5 ನ ಎಕ್ಸ್ಟೆಂಡ್ ಮಾಡ್ತೀವಿ. ಇಲ್ಲಿ 3.5 ಇದ್ರೆ ಮತ್ತೊಮ್ಮೆ 3.5 ನ ಎಕ್ಸ್ಟೆಂಡ್ ಮಾಡಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಗಳನ್ನ ಡ್ರಾ ಮಾಡಿದಾಗ ರೇಡಿಯಸ್ ಮತ್ತು ಟ್ಯಾಂಜೆಂಟ್ ನಡುವೆ 90 ಡಿಗ್ರಿ ಇರೋದ್ರಿಂದ ಟ್ಯಾಂಜೆಂಟ್ಗಳು ಫಾರ್ಮ್ ಆಗ್ತವೆ. ದೇರ್ಫೋರ್ ಎರಡು ಟ್ಯಾಂಜೆಂಟ್ಗಳು ನಮಗೆ ಸಿಕ್ಬಿಡ್ತದೆ. ಹಾಗಾಗಿ ಈಗ ನಾವು ಏನ್ ಮಾಡಿದೀವಿ ಅಂತಂದ್ರೆ 120 ಡಿಗ್ರಿ ಅಷ್ಟೇ ರೆಡಿ ಮಾಡ್ಕೊಂಡಿರೋದು. ಈಗ 3.5 ಇಲ್ಲಿದೆ, ಎಕ್ಸ್ಟ್ರಾ 3.5 ಈಗ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು ನಾವೀಗ. ಓಕೆ, ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋ ಸಲುವಾಗಿ ಈಗ ನೋಡಿ ನಮಗೆ ಇನ್ನೂ 3.5 ಸೆಂಟಿಮೀಟರ್ ಬೇಕಲ್ಲ. ಓಕೆ, ಟೋಟಲ್ 7 ಸೆಂಟಿಮೀಟರ್ ಬೇಕು. ಇಲ್ಲಿಂದ 4 ಇದೆ, ಈಗ 7 ಸೆಂಟಿಮೀಟರ್ ಬೇಕಲ್ಲ ಟೋಟಲ್. ಓಕೆ, 7 ಅಂತಂದ್ರೆ ಇಲ್ಲಿವರೆಗೆ ಬೇಕು ನೋಡ್ರಿ. ಸೊ ಇಷ್ಟಿರ್ಬೇಕು ನನಗೆ. ಇಲ್ಲಿ 4.3 ಇದೆಯಲ್ಲ, ಇದನ್ನ ನೆನ್ಪಿಟ್ಕೋಬೇಡ್ರಿ. ಈಗ 0 ಇಂದ ನಾವು ಡ್ರಾ ಮಾಡಿದ್ದೀವಿ. 0 ಇಂದ 7 ವರೆಗೂ ಡ್ರಾ ಮಾಡಿದ್ದೀವಿ ಈ ತರ. ಅದೇ ಕೆಲಸನ ಈ ಕಡೆ ಕೂಡ ಮಾಡಬೇಕು. ಇಲ್ಲಿ 7 ಸೆಂಟಿಮೀಟರ್ ಇಲ್ಲಿದೆ ನೋಡ್ರಿ. 0 ದಿಂದ 7 ವರೆಗೂ ಎಸ್ ಈ ರೀತಿ. ಓಕೆ, ನಾವು ಈಗ ನನ್ನ ಕೆಲಸ ಏನು ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಡ್ರಾ ಮಾಡೋದು. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಯಾವ ರೀತಿ ಡ್ರಾ ಮಾಡ್ತೀವಿ? ಒಂದು ಎಂಡ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಪ್ರೊಟ್ರಾಕ್ಟರ್ನ ಇಟ್ಟು ಆಪೋಸಿಟ್ ಸೈಡ್ ಕಟ್ ಮಾಡ್ತೀವಿ. ಮೋರ್ ದೆನ್ ಹಾಫ್ ತಗೊಂಡು 5.7 ತಗೊಂಡಿದ್ದೀವಿ. ಆ ಲೈನ್ ಆ ಕಡೆ ಈ ಕಡೆ ಎರಡು ಕಡೆ ಕಟ್ ಮಾಡ್ತೀವಿ. ಓಕೆ, ಅದೇ ರೀತಿ ಆ ಕಡೆನೂ ಕಟ್ ಮಾಡೋಣ. ಇಲ್ಲಿ ಮತ್ತೊಂದು ಕಟ್ ಮಾಡ್ತೀನಿ. ಇಲ್ಲಿ ಈ ತರ ಸೇಮ್ ಮೆಜರ್ಮೆಂಟ್ ತಗೊಳ್ರಿ, ಆದರೆ ಸೆಂಟರ್ ಹತ್ರ ಇಡಬೇಕು. ಸೇಮ್ ಮೆಜರ್ಮೆಂಟು ಬಟ್ ಸೆಂಟರ್ ಹತ್ರ ಇಟ್ಕೋಬೇಕು. ಇಲ್ಲಿಂದ ಮೊದಲೇನು ಆರ್ಕ್ ಕಟ್ ಮಾಡಿದ್ವಲ್ಲ ಆ ಆರ್ಕನ್ನು ಮತ್ತೊಮ್ಮೆ ಕಟ್ ಮಾಡಬೇಕು. ಇಲ್ಲಿ ಸೇಮ್ ಅದೇ ರೀತಿ ಈ ಆರ್ಕನ್ನು ಕೂಡ ಕಟ್ ಮಾಡಿ. ಇಲ್ಲೊಂದು ಪಾಯಿಂಟ್ ಸಿಕ್ತಲ್ಲ, ಆ ಪಾಯಿಂಟ್ಗಳನ್ನ ಜಾಯಿನ್ ಮಾಡಬೇಕು. ಇದೇ ಕೆಲಸನ ನಾವು ಈ ಕಡೆ ಕೂಡ ಮಾಡಬೇಕು. ಇಲ್ಲಿ ಸೊ ಇಲ್ಲೇನು ಮಾಡಿ ಅಂತಂದ್ರೆ ಸರ್ಕಲ್ನ ಆ ಕಡೆ ಒಂದು ಮತ್ತೊಮ್ಮೆ ಸೇಮ್ ಮೆಜರ್ಮೆಂಟ್ ತಗೊಂಡು
ಇಲ್ಲಿ ಎಷ್ಟು ತಗೊಂಡಿದ್ರಿ ಅಷ್ಟೇ ತಗೋಬೇಕು. ಎಸ್, ಅಷ್ಟೇ ತಗೊಂಡು ಒಂದು ಲೈನ್ ಆ ಕಡೆ ಒಂದು ಈ ಕಡೆ ಒಂದು ಕರ್ವನ್ನು ನಾವು ಡ್ರಾ ಮಾಡಬೇಕು. ಸೇಮ್ ಮೆಜರ್ಮೆಂಟು ಸೆಂಟರ್ ಹತ್ರ ಇಟ್ಕೊಂಡು ಮೊದಲು ಡ್ರಾ ಮಾಡಿದಂಥ ಆರ್ಕ್ಗಳನ್ನು ಮತ್ತೊಮ್ಮೆ ಕಟ್ ಮಾಡಬೇಕು. ಇದೊಂದು, ಅದೇ ರೀತಿ ಇದೊಂದು, ಎರಡನ್ನು ಕಟ್ ಮಾಡಬೇಕು. ಈಗೇನು ಕಟ್ ಮಾಡಿದಿರಿ ಇವುಗಳನ್ನು ಜಾಯಿನ್ ಮಾಡಬೇಕು. ಈಗ ಸೊ ಒಂದು ಪಾಯಿಂಟ್ ಇಲ್ಲಿದೆ, ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಬೇಕು. ಇದು ಫಸ್ಟ್ ಸೆಟ್. ಇದು ಫಸ್ಟ್ ಸೆಟ್. ಇನ್ನೊಂದು ಯಾವುದು ಅಂತಂದರೆ ಇವುಗಳನ್ನ ಕರೆಕ್ಟಾಗಿ ಎಕ್ಸ್ಟೆಂಡ್ ಮಾಡಿಬಿಟ್ರೆ ನಿಮಗೆ ಸರ್ಕಲ್ನ ಟ್ಯಾಂಜೆಂಟ್ಗಳು ಸಿಗ್ತದೆ. ಎಸ್, ಸೊ ಇಲ್ಲಿ 120 ಡಿಗ್ರಿ ಇದೆ ಅಂತಂದರೆ ಇಲ್ಲಿ ಎಷ್ಟು ಡಿಗ್ರಿ ಇರುತ್ತೆ ಅಂತಂದರೆ ಇದು 60 ಡಿಗ್ರಿ ಇರುತ್ತೆ. ಸೊ ಇದು ಪಿ ಎ ಬಿ, ಇದು ಸಪೋಸ್ ಓ. ಪಿ ಎ ಆ್ಯಂಡ್ ಎ ಬಿ ಆರ್ 2 ಟ್ಯಾಂಜೆಂಟ್ಸ್. ಸೊ ಏನು ಮಾಡಬೇಕು ಅಂತಂದರೆ ಪ್ರೊಸೆಸ್ ಹೇಳೋದಾದರೆ ಒಂದು ಸರ್ಕಲ್ ಡ್ರಾ ಮಾಡಬೇಕು. ಆಮೇಲೆ ರೇಡಿಯಸ್ಸು ಎಷ್ಟು ಡಿಗ್ರಿ 120 ಡಿಗ್ರಿ ಇರೋ ಥರ ರೇಡಿಯಸ್ ಡ್ರಾ ಮಾಡಬೇಕು. ರೇಡಿಯಸ್ ಎಷ್ಟಿರುತ್ತೋ ಅದರ ಡಬಲ್ ಎಕ್ಸ್ಟೆಂಡ್ ಮಾಡಬೇಕು. ಈ ಕಡೆ ಕೂಡ ಎಕ್ಸ್ಟೆಂಡ್ ಮಾಡಬೇಕು, ಈ ಕಡೆ ಕೂಡ ಎಕ್ಸ್ಟೆಂಡ್ ಮಾಡಬೇಕು. ಆಮೇಲೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ ಈ ಕಡೊಂದು ಈ ಕಡೊಂದು ಡ್ರಾ ಮಾಡಿದರೆ ಒಂದು ಟ್ಯಾಂಜೆಂಟ್ ಸಿಗುತ್ತೆ. ಅದೇ ರೀತಿ ಇಲ್ಲೊಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಡ್ರಾ ಮಾಡಿದ್ರೆ ಮತ್ತೊಂದು ಟ್ಯಾಂಜೆಂಟ್ ಸಿಗುತ್ತೆ. ಆ ಎರಡು ಟ್ಯಾಂಜೆಂಟ್ಗಳು ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಿರ್ತವೆ. ಅದೇ ಪಾಯಿಂಟ್ ಏನಾಗಿರುತ್ತೆ ಅಂದರೆ ಎಕ್ಸ್ಟೆಂಡ್ ಪಾಯಿಂಟ್ ಆಗಿರ್ತದೆ. ಸೊ ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ.